ಬಂಧುಗಳೇ ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ತಮ್ಮ ಮುಂದೆ ಒಂದು ನೋವಿನ ಸುದ್ದಿ ಇಡುತ್ತಿದ್ದೇನೆ. ಹೈದರಾಬಾದ್ ಕರ್ನಾಟಕದ ದಲಿತ ಚಳುವಳಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದ ಬೌದ್ಧ ಧಮ್ಮದ ಅನುಯಾಯಿಯಾಗಿ, ಪ್ರಚಾರಕನಾಗಿ ಕರ್ನಾಟಕದ ತುಂಬ ಹೋರಾಟ ಮಾಡುತ್ತಿದ್ದ ಹಾಗೂ ಶಹಾಪುರದ ಬುದ್ಧ ಮಲಗಿದ ಬೆಟ್ಟದ ತುದಿಯಲ್ಲಿ ಬೌದ್ಧ ಮಂದಿರಕ್ಕೆ ಕಾರಣೀಕರ್ತನಾಗಿ, ಸುರಪುರದ ಬೆಟ್ಟದ ತುದಿಯಲ್ಲಿ ದೊಡ್ಡ ಗುಂಡಿನ ಕೆಳಭಾಗದಲ್ಲಿ ಬುದ್ಧ ಜನಿಸಿದ ನಾಡು ಎಂಬಂತೆ ಕಲ್ಯಾಣ ನಾಡಿಗೆ ತೋರಿಸಿದ ಕೀರ್ತಿ ಬುದ್ಧವಾಸಿ ದೇವೇಂದ್ರ ಹೆಗಡೆ. ಇವರೆಲ್ಲದರ ಜೊತೆಗೆ ಸನ್ನತಿಯಲ್ಲಿ ಚಕ್ರವರ್ತಿ ಅಶೋಕನ ಕಾಲದ ಬುದ್ಧ ಮಂದಿರ ಲೈಬ್ರರಿ 1986ರಲ್ಲಿ ಡಿಸ್ಕವರಿ ಆದಾಗ ಉಳಿದದ್ದು 2000 ವರ್ಷಗಳ ಹಿಂದಿನ ಪುರಾತನ ಕಾಲದ ಬುದ್ಧ ಮಂದಿರ ಹೊರಬಂದಾಕ್ಷಣ ಅದನ್ನು ಉಳಿಸಲು ಪ್ರಯತ್ನ ಪಡುವಲ್ಲಿ ದೇವೇಂದ್ರ ಹೆಗಡೆಯವರ ಮುಖ್ಯ ಪಾತ್ರವಿತ್ತು. ಇವರು ಸಾಹಿತಿಯೂ ಆಗಿದ್ದರು. ಸಾಕಷ್ಟು ಕ್ರಾಂತಿಕಾರಿ ಹಾಡುಗಳನ್ನು ಬರೆದು ನೀಲ್ಕಂಠ ಬಡಿಗೇರವರಿಂದ ಹಾಡಿಸಿದ್ದರು. ಬುದ್ಧನ ಹಾಡುಗಳು ಬೆಳಕಿಗೆ ತರುವಲ್ಲಿ ಬೆಟ್ಟದ ನಾಡಾದ ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ ಇವರದೇ ಮೇಲುಗೈ. ಕನಗನಹಳ್ಳಿ ಇವತ್ತು ದೇವೇಂದ್ರ ಹೆಗಡೆ ಇಲ್ಲದಕ್ಕೆ ಕಣ್ಣೀರು ಹಾಕುವಂತಾಗಿದೆ. ಇಂತಹ ಬುದ್ಧನ ಬೆಳಕಿನಲ್ಲಿ ನಡೆಯುತ್ತಿದ್ದ ಹೆಗಡೆ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೋದರು. ಇಂತಹ ವ್ಯಕ್ತಿಗೆ ಬೆಳಕಿಗೆ ಓದಲು ತಂದವರೇ ತಾಯಿ ಶಿವಮ್ಮ ಸಾವುಕಾರತಿ. ನಿಮಗೆಲ್ಲ ಗೊತ್ತಿರಲಿ, ಶಿವಮ್ಮ ತಾಯಿ ಊರಿಗೆ ದೊಡ್ಡ ಮನೆತನದವರು. ದೇವೇಂದ್ರ ಹೆಗಡೆ ಅಂದರೆ ಮನೆಗೆ ತನ್ನೆರಡು ಮಕ್ಕಳ ಜೊತೆಗೆ ಈತನೇ ಹಿರಿಯ ಮಗನೆಂದು ಬೆಳೆಸಿದ್ದರು. ಮಗ ದೇವೇಂದ್ರ ಹೆಗಡೆ ಶಹಾಪುರದಿಂದ ಬರುತ್ತಿದ್ದಾನೆ ಅಂದರೆ ಸಾಕು, ಆ ತಾಯಿ ಶಿವಮ್ಮ ಸಾವುಕಾರತಿ ದಾರಿ ಕಾಯುತ್ತಿದ್ದಳು. ದೇವದುರ್ಗಕ್ಕೆ ಬಂದರೆ ಗೊತ್ತಾಗುತ್ತಿತ್ತು. ಸಿರ್ವಾರ್ ಕ್ರಾಸ್, ಚಿಕ್ಕ ಹೊನ್ನಕುಣಿ, ಸರ್ಕಲ್ ದಾಟಿದ ಮಗ ಇನ್ನೇನು ಸುಂಕೇಶ್ವರ ಹಾಳಕ್ಕೆ ಬರುತ್ತಿದ್ದಾನೆಂದರೆ ಆ ತಾಯಿ ಶಿವಮ್ಮ ಸಾವುಕಾರತಿಗೆ ಬಲು ಖುಷಿ. ಮಗ ದೊಡ್ಡ ಅಧಿಕಾರಿ ಆಗಬೇಕೆಂಬ ಹಂಬಲಪಟ್ಟ ತಾಯಿ ಶಿವಮ್ಮ ಸಾವುಕಾರತಿ ನೋಡಿ ಹೇಗಿದೆ. ತಾಯಿ ಶಿವಮ್ಮ ಸಾವುಕಾರತಿಗೂ ಹೆಗ್ಗಡೆ ಜಾತಿಯಿಂದ ಬಹುದೂರ, ಮೇಲು ಕೀಳು ಎನ್ನದೇ ಸ್ವಂತ ಮಗನಿಗಿಂತಲೂ ದೇವೇಂದ್ರ ಹೆಗಡೆಯವರಿಗೆ ಬೆಳೆಸಿದ್ದು ಆ ತಾಯಿ ಅಂತ ಸುಂಕೇಶ್ವರದ 14 ಕ್ರಾಸ್ನಲ್ಲಿರುವ ಹೋಟೆಲ್ನಲ್ಲಿ ಕುಳಿತು ಜನ ಹೆಗ್ಗಡೆ ಹಾಗೂ ಆ ತಾಯಿಯದೇ ಪ್ರಶಂಸೆ. ಜನರಲ್ಲಿ ಮಗನಂತೆ ಅಣ್ಣನಂತೆ ಕಂಡವನು ಇವತ್ತು 150 ಮನೆಗಳು, ಕೇವಲ 500 ಜನರಿರುವ ಗ್ರಾಮವಾದ ಸುಂಕೇಶ್ವರ ಹಾಳ ಒಂದೇ ಅಲ್ಲ, ಇಡೀ ಕರ್ನಾಟಕ ಕಳೆದುಕೊಂಡದ್ದಾಗಿದೆ. ಎರಡೇ ತಿಂಗಳಲ್ಲಿ ನನಗೆ ಕಂಟಾಗ ಅಂತ ಕೇಳಿದಾಗ ಕಣ್ಣೀರಿಟ್ಟು ಬಡಿಗೆರಣ್ಣ ಹಿಂಗೆ ಆಯ್ತ್ರಿ, ಮೊನ್ನೆ ಅಂದಿದ್ದ ನಮ್ಗೆ 2 ತಿಂಗಳಿಂದ ಅಂತ ಮಾತಾಡಿದ್ರು ಅವರು. ಆ ಕಾರಣಕ್ಕಾಗಿ ಇವತ್ತು ಹೃದಯಾಘಾತದಿಂದ ಇವತ್ತು ನಮ್ಮನ್ನಾಗಲಿ ಹೋಗಿರ್ತಕ್ಕಂಥ ಒಬ್ಬ ನಾಯಕ ನನ್ನ ಸೋದರ ದೇವೇಂದ್ರ ಹೆಗಡೆ ಇವತ್ತು ಅವರು ಸತ್ತಿಲ್ಲ, ಜೀವಂತವಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನೆನಪಿಸ್ತಾ ಅವರ ಆಚಾರ ವಿಚಾರಗಳ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸಿಕೊಂಡು ಮುನ್ನಡಿಬೇಕಾಗಿದೆ. ಮತ್ತೆ ಅಂಬೇಡ್ಕರ್ ಹತ್ರವನ್ನ ನಾವು ಮುನ್ನಡೆಸೋಣ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮುಖಾಂತರ ಪ್ರಯತ್ನಕಾರರು ವಿಡಿಯೋ ಮಾಡ್ತಿದ್ರು. ಯಾರು ಸಾಹಿತ್ಯ ಅಂತ ಕೇಳಿದ್ರೆ ದೇವೇಂದ್ರ ಹೆಗಡೆ ಅವರು ಅಂತ ಹೇಳಿದಾಗ ಕರತಾಡನ ಹೆಗಡೆ ಅವರಿಗೆ ಬಿಟ್ಟು ಹಾಡಿದ ಅತಿಯಿಂದ ಒಬ್ಬ ಹಾಡುಗಾರನಿಗೆ ದೊಡ್ಡ ಕಿಮ್ಮತ್ತು ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತದೆ. ಶೂರ ಸಹನಾರ ಪ್ರಿಯನೇ ಬಾಯಂದು ಕರೆವೆನು ಬುದ್ಧ ನಿನ್ನ, ಬಾಯಂದು ಕರೆವೆನು ಬುದ್ಧ ನಿನ್ನ. ಪ್ರೇಮ ಪ್ರಜ್ಞಾಮಯ ಚರಿತ ವಿಹಾರ ತೋರಿ ಸುನಿತ ಜನಾರ್ಚಿತ ಸಮಾನತಾ ಸಂಗಚಾರು ಬಾರೋ ಸಮ್ಮತ ಪಾಲ ಬಾರೋ ಅಮಿತ ಶಿಲಾ ಬಾರೋ ಕೌಮುದಿ ಜಲ ಮನದಿ ಬೆಳಗೆಂದು ಕರೆವೆನು ಉತ್ತರ ನಿನ್ನ, ಬೆಳಗೆಂದು ಕರೆವೆನು ಮೇರುದಮ್ಮಾದಿರಿ ಕರುಣಾಕರ ಪಿತಾ ಭೀಮಾ ಸುತುಂದೀತ ಅಡಿಮಶೂರ ಬಾರು ಕಾಲ ಮುಗದಿ ರವಿಯಂದು ಕರೆವೆನು, ರವಿಯಂದು ಕರೆವೆನು ನಿನ್ನ.
ಸಬಲ ಬಾರು ತುಸೆ ತುಂಬಿದ ಭವದಿ ಎಂದು ಕರೆಯುವೆನು ನಾನು ಓದ್ತಕ್ಕಂಥ ಹಾಸ್ಟೆಲ್ಗೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಂದ್ರ ಹೆಗಡೆ ಅವರು ಕಾಲೇಜಿನ ಹಾಸ್ಟೆಲ್ಗಳಿಗೆ ಬರೋದ್ರ ಮುಖಾಂತರ ನಮಗೆ ಬುದ್ಧನ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಮಾಜದ ಚಿಂತನೆ ಮಾಡುವ ಬಗ್ಗೆ ಸಮಾಜ ಸುಧಾರಣೆ ಮಾಡುವ ಬಗ್ಗೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ವಿದ್ಯಾರ್ಥಿಗಳಿಗೆ ಕಾಯಮಿ ಅವ್ರ ಮುಖ ಯಾವಾಗ ನೋಡೋಣ ಅಂತ ಹೇಳಿ ನಾವು ಬಡದಾಡ್ತಾ ಇದ್ದೀವಿ ಬಂದವಳೆ ನಾವು ಚಿಕ್ಕಂದ ಕಾಲೇಜ್ ಓದ್ತಕ್ಕಂಥ ಸಂದರ್ಭದಲ್ಲಿ ತೆಗೆಯಲಿದ್ದಂತ ಟೋಪಿಗಳನ್ನು ಕಾಲಲ್ಲಿದ್ದಂತ ಚಪ್ಪಲಿಗಳು ನಮೋ ತಸ್ಸ ಭಗವತೋ ಅರಹತೋ ಸಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮಾ ಸಂಬುದ್ಧಸ್ಸ ಭಗವತೋ ನಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ವಂದನೆಗಳು ಸಲ್ಲಿಸುತ್ತಾ ಈಗ ಇಂತಹ ಹೋರಾಟಗಾರರ ಆಯುಷ್ಯ ಕಡಿಮೆಯಾಗುತ್ತಿರೋದು ಶೋಚನೀಯವೇ ಸರಿ. ಇವತ್ತು ಬೆಂಗಳೂರಿನಿಂದ ಸಾಹಿತಿ ಆರ್ ಮಹೇಶ್, ದಲಿತ ಹೋರಾಟಗಾರ ಮಾವಳ್ಳಿ ಶಂಕರ್, ವೆಣ್ಣೂರು ಶ್ರೀನಿವಾಸ್, ಬಿ.ವಿ. ಚಕ್ರವರ್ತಿ, ಸುರೇಶ್ ಹಾದಿಮನಿ, ಸೂರ್ಯಕಾಂತ್ ನಿಂಬಾಳ್ಕರ್, ರಮೇಶ್ ಪಟ್ಟೇದಾರ್, ಹನುಮಂತರಾವ್ ದೊಡ್ಡಮನಿ, ಲಕ್ಷ್ಮೀಕಾಂತ್ ಹುಬ್ಳಿ, ಬಸವರಾಜ್ ಬೆಣ್ಣೂರ್, ಧರ್ಮಣ್ಣ ಕೋಣೇಕರ್, ಸುರೇಶ್ ಮೆಂಗನ್, ಅರ್ಜುನ್ ಭದ್ರೆ, ಮಾನಪ್ಪ ಕಟ್ಟಿಮನಿ, ಮಲ್ಲಿಕಾರ್ಜುನ ಕ್ರಾಂತಿ, ಮರ್ಯಪ್ಪ ಹಳ್ಳಿ, ಮಲ್ಲಿಕಾರ್ಜುನ ಪೂಜಾರಿ, ಸಾಕಷ್ಟು ಜನ ಹೋರಾಟಗಾರರು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರಿನ ಆರ್ ಮಾನಸಯ್ಯ, ಡಿಂಗ್ರಿ ನರಸಪ್ಪರವರ ನೇತೃತ್ವದಲ್ಲಿ ಹಾಡಿನ ಮುಖಾಂತರ ಅವರ ಅಂತಿಮ ಯಾತ್ರೆ ನೆರವೇರಿತು.
ಜನರ